ಚಿನ್ನದಂತೆ ಹೆಂಡ್ತಿಕೊಂದು ಕಸದಂಥ ತೊಟ್ಟಿಗೆ ಹೋಗಿ ಇವ್ರು ಬಿದ್ದು ಈ ಥರ ಎಲ್ಲ ಅವಮಾನ ಮಾಡ್ಕೊಂಡ್ರು. ಸದ್ಯಕ್ಕೆ ಇನ್ನೂ ಅಪರಾಧಿನೇ. ಕೋರ್ಟಲ್ಲಿ ಇನ್ನೂ ಇದ್ರ ಮೇಲೆ ಟ್ರಯಲ್ ಎಲ್ಲ ನಡೆಯುತ್ತೆ. ಆಮೇಲೆ ಲಾಸ್ಟಲ್ಲಿ ಅಪರಾಧಿ ಅಂತ ಬರುತ್ತೋ ನಿರಪರಾಧಿ ಅಂತ ಬರುತ್ತೋ ಅದು ನೆಕ್ಸ್ಟ್ ಫರ್ದರ್ ಜಡ್ಜ್ಮೆಂಟ್. ಅದು ಸುಮಲತಾ ದೊಡ್ಡ ಮಗ ಅಂತಲೇ ಅನ್ಸ್ಕೊಂಬಿಟ್ಟಿದ್ದಾರೆ. ಅದರಿಂದ ಅಂಬರೀಷ್ ಅವರ ಹೆಸರನ್ನ ಉಳಿಸ್ಬೇಕು, ಅವ್ರ ಅಪ್ಪನ ಹೆಸರನ್ನ ಉಳಿಸ್ಬೇಕು. ಇನ್ನೂ ಒಂದು 5 ಜನ ಒಳಗಡೆ ಇದ್ದಾರೆ. ಪಾಪ ಅವ್ರಿಗೂ ಲಾಯರ್ಗಳ್ನಿಟ್ಟು ಪಾಪ ಅವ್ರ ಫ್ಯಾಮಿಲಿಗಳ್ಗೂ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ. ಸರ್, ದರ್ಶನಿಗೆ ಬೇಲ್ ಆಗಿದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ದರ್ಶನ್ ಅವ್ರ ಬೇಲಾಗಿದ್ದು ಒಳ್ಳೆಯದೇ ಆಯಿತು. ಏನಂದರೆ ಅವು ಪವಿತ್ರ ಗೌಡ ಅವ್ರು ಸಹವಾಸ ಮಾಡೋದ್ರಿಂದ ಅವ್ರಿಗೆ ಬ್ಯಾಡ್ ನೇಮ್ ಆಯಿತು. ಅವರು ಆ ಥರ ಮಾಡಬಾರ್ದಿತ್ತು. ಒಳ್ಳೆಯ ಸ್ಟಾರ್ ನಟರಾಗಿ ಈ ಥರ ಎಲ್ಲ ಕೆಲ ಪವಿತ್ರ ಗೌಡರ ಸಹವಾಸ ಎಲ್ಲ ಮಾಡಬಾರ್ದಿತ್ತು. ವಿಜಯಲಕ್ಷ್ಮಿ ಅಂತ ಒಳ್ಳೆಯ ಹೆಂಡ್ತಿಕೊಂದು ಚಿನ್ನದಂತೆ ಹೆಂಡ್ತಿಕೊಂದು ಕಸದಂಥ ತೊಟ್ಟಿಗೆ ಹೋಗಿ ಇವ್ರು ಬಿದ್ದು ಈ ಥರ ಎಲ್ಲ ಅವಮಾನ ಮಾಡ್ಕೊಂಡ್ರು. ದಯವಿಟ್ಟು ಆ ಥರ ಕೆಲಸಕ್ಕೆಲ್ಲ ಹೋಗದೆ ಇನ್ನು ಮುಂದೆ ವಿಜಯಲಕ್ಷ್ಮಿಯವ್ರ ಜೊತೆ ಚೆನ್ನಾಗಿ ಕೂಡಿ ಒಟ್ಟಾಗಿ ಮಗನ ಜೊತೆ ಚೆನ್ನಾಗಿರಬೇಕು. ಆಮೇಲೆ ಇಡೀ ರಾಜ್ಯದಲ್ಲಿ ಒಳ್ಳೆಯ ಹೆಸರಿದೆ. ಅಂಬರೀಷ್ ಅವರು ದೊಡ್ಡ ಮಗ ಅಂತಲೇ ಅನ್ಸ್ಕೊಂಬಿಟ್ಟಿದ್ದಾರೆ, ಸುಮಲತಾ ದೊಡ್ಡ ಮಗ ಅಂತಲೇ ಅನ್ಸ್ಕೊಂಬಿಟ್ಟಿದ್ದಾರೆ. ಅದರಿಂದ ಅಂಬರೀಷ್ ಅವರ ಹೆಸರನ್ನ ಉಳಿಸ್ಬೇಕು, ಅವ್ರ ಅಪ್ಪನ ಹೆಸರನ್ನ ಉಳಿಸ್ಬೇಕು. ದಯವಿಟ್ಟು ಇನ್ನು ಮುಂದೆ ವಿಜಯಲಕ್ಷ್ಮಿ ಏನು ಹೇಳ್ತಾಳೆ ವಿಜಯಲಕ್ಷ್ಮಿ ಹೇಳ್ದಂಗೆ ಕೇಳ್ಕೊಂಡಿರಬೇಕು. ದಯವಿಟ್ಟು ಪವಿತ್ರ ಗೌಡ ಅವ್ರನ್ನೆಲ್ಲ ಸಹವಾಸ ಎಲ್ಲ ಬಿಟ್ಬಿಟ್ಟು ಇವ್ರದ್ದೇ ಆದಂಥ ತತ್ವ ಸಿದ್ಧಾಂತಗಳು ಏನೈತಿ ಅದೇ ಮಾಡ್ಕೊಂಡು ಹೋಗ್ಬೇಕು. ಅಂಬರೀಷ್ ಅವರು ಯಾವ ಥರ ಇದ್ದರು ಆ ಥರನೇ ಇರಬೇಕು ಹೊರತು ಇವರು ಬೇರೆ ಬೇರೆ ಹೆಣ್ಮಕ್ಳ ಸಹವಾಸ ಎಲ್ಲ ಬಿಟ್ಬಿಟ್ಟು ಸ್ವಂತ ಹೆಂಡತಿ ಜೊತೆ ಕಾಲಹರಣ ಮಾಡ್ಕೊಂಡು ಒಳ್ಳೊಳ್ಳೆ ಫಿಲಮ್ಗಳನ್ನ ತಗೊಂಡು ಒಳ್ಳೊಳ್ಳೆ ಫಿಲಮ್ ಎಲ್ಲ ಮಾಡ್ಕೊಂಡು ಇರಬೇಕು ಅಂತ. ಮತ್ತು ಬಡವ್ರ ಬಗ್ಗರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ಅವ್ರು ಇನ್ನೂ ಹೆಚ್ಚು ಅಂಬರೀಷ್ ಥರ ಇನ್ನೂ ಹೆಚ್ಚು ಮಾಡ್ಕೊಂಡು ಒಳ್ಳೊಳ್ಳೆ ಕೆಲಸ ಮಾಡಲಿ. ಇವ್ರು ಜೈಲಲ್ಲಿ ಇದ್ರೂ ಕೋಟ್ಯಾಂತರ ರೂಪಾಯಿ ಅನುದಾನಕ್ಕೆ ಅದಕ್ಕೆ ಇದಕ್ಕೆಲ್ಲ ಖರ್ಚು ಮಾಡಿದ್ದಾರೆ. ಅದನ್ನು ನಾವು ನೆನೆಸ್ಕೋಬೇಕು. ನೋಡಿರಿ, ಯಾರೋ ಬರ್ತಾರೆ ಸ್ಟಾರು ದುಡ್ಡು ಮಾಡ್ಕೊಂಡು ಹೊಂಟೋಯ್ತಾರೆ. ಇವ್ರು ಆ ಥರ ಅಲ್ಲ, ಜೈಲಲ್ಲಿ ಇಟ್ಕೊಂಡೇ ತಿಂಗಳಿಗೆ 1 ಕೋಟಿ 1.5 ಕೋಟಿ ರೂಪಾಯಿಯಷ್ಟು ಅನುದಾನ ಅವು ಇವಕ್ಕೆ ಆಮೇಲೆ ಸ್ಕೂಲು ಡೊನೇಷನ್ನು ಅವಕ್ಕೆಲ್ಲ ಕೊಟ್ಟವ್ರೆ. ಅದನ್ನು ನೆನೆಸ್ಕೋಬೇಕು. ಮಕ್ಕಳುಗಳು ಸಾವಿರಾರು ಜನ ನೆನೆಸ್ಕೋತಾರೆ. ಯಾರೋ ಹೇಳ್ತಾರೆ ಅಯ್ಯೋ ಅಂಬರೀಷ್ ಇವನೇನು ಮಾಡ್ತಾನೆ ದರ್ಶನ್ ಅಂತ. ಅಂದಿಲ್ಲ, ದರ್ಶನ್ ಮಾಡಿರೋ ಕೆಲಸ ಒಳ್ಳೆ ಕೆಲಸ. ಸತ್ತ ಮೇಲೆ ಅವ್ರಿಗೆ ಗೊತ್ತಾಗೋದು. ಇವಾಗ ಅನಂತ್ ಕುಮಾರು ಏನೂ ಮಾಡಿಲ್ಲ, ಎಲ್ಲ ಹಗರಣದಲ್ಲಿ ಸಿಗಾಕೊಂಡ್ಬಿಟ್ಟಿದ್ರು, ಹಂಗೆ ಹಿಂಗೆ ಅಂದರು. ಅನಂತ್ ಕುಮಾರು ಮಾಡಿರೋ ಕೆಲಸನ ಇಡೀ ವರ್ಲ್ಡಲ್ಲಿ ಎಷ್ಟೇ ಕೋಟಿ ಇದ್ರೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇವು ಒಂದು ದಿವಸಕ್ಕೆ ಲಕ್ಷಾಂತರ ಜನ ಊಟ ಮಾಡ್ತಾಯಿದ್ದಾರೆ. ಅದೇ ಥರ ಇವನು ದರ್ಶನ್ ಅವರು ಈ ಥರ ಆಶ್ರಮಗಳು ಎಷ್ಟೋ ಆಶ್ರಮಗಳು ಸಾಕೊಂಡಿದ್ದಾರೆ. ಆಮೇಲೆ ಹುಡುಗರು ಬಡ ಮಕ್ಕಳುಗಳು ವಿದ್ಯಾಭ್ಯಾಸಕ್ಕೆ ದುಡ್ಡು ಕೊಟ್ಟಿದ್ದಾರೆ. ಆ ಥರ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನು ಮುಂದೆ ಅವ್ರ ಸಹವಾಸ ಎಲ್ಲ ಬಿಟ್ಟು ವಿಜಯಲಕ್ಷ್ಮಿ ಏನು ಹೇಳ್ತಾರೆ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರಿಗೆ ಇರೋದ್ರಿಂದ ಅವರು ಬೇಗ ರಿಲೀಸ್ ಆಗೋರು. ಅವ್ರಿಗೆ ರಿಲೀಸ್ ಆಗಿದ್ದು ದೇವರು ಒಳ್ಳೇದು ಮಾಡಿಸ್ಲಿ. ಇನ್ನು ಮುಂದೆ ಅವರು ಚೆನ್ನಾಗಿ ಇದು ಮಾಡ್ಕೊಂಡು ವಿಜಯಲಕ್ಷ್ಮಿ ಜೊತೆ ಅನುಗುಣವಾಗಿರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮೇಡಮ್. ಸರ್, ಇದಕ್ಕೆ ಮೊದಲು ಮೆಡಿಕಲ್ ಬೇಲ್ ಆಗಿತ್ತು ದರ್ಶನ್ಗೆ, ಇವಾಗ ಮತ್ತೆ ಬೇಲ್ ಆಗಿದೆ. ಸೊ ಏನು ಹೇಳ್ತಾರೆ ಇದ್ರ ಬಗ್ಗೆ? ಬೇಲ್ ಆಗಿರೋದು ಒಂಥರ ಒಳ್ಳೆಯದೇ. ಇನ್ನು ಬೇಲ್ ಅಂದರೆ ಫುಲ್ ಏನಿದೇನು ಅಪರಾಧಿ ನಿರಪರಾಧಿ ಅಲ್ಲ, ಅದು ಸದ್ಯಕ್ಕೆ ಇನ್ನೂ ಅಪರಾಧಿನೇ. ಕೋರ್ಟಲ್ಲಿ ಇನ್ನೂ ಇದ್ರ ಮೇಲೆ ಟ್ರಯಲ್ ಎಲ್ಲ ನಡೆಯುತ್ತೆ. ಆಮೇಲೆ ಲಾಸ್ಟಲ್ಲಿ ಅಪರಾಧಿ ಅಂತ ಬರುತ್ತೋ ನಿರಪರಾಧಿ ಅಂತ ಬರುತ್ತೋ ಅದು ನೆಕ್ಸ್ಟ್ ಫರ್ದರ್ ಜಡ್ಜ್ಮೆಂಟ್. ಅದು ಇದು ಹೈಕೋರ್ಟಲ್ಲಿ ಇವಾಗ ಸದ್ಯಕ್ಕೆ ಬೇಲ್ ಸಿಕ್ಕಿದೆ. ಒಂಥರ ಕನ್ನಡ ಇಂಡಸ್ಟ್ರೀಸ್ಗೆ ಒಂಥರ ಒಂದು ಹುಮ್ಮಸ್ ಬಂದಂಗೆ ಆಯಿತು ಕೊನೆಗೂ ಲಾಸ್ಟಲ್ಲಿ. ಆಮೇಲೆ ಇನ್ನೂ ಒಂದು 5 ಜನ ಒಳಗಡೆ ಇದ್ದಾರೆ. ಪಾಪ ಅವ್ರಿಗೂ ಲಾಯರ್ಗಳ್ನಿಟ್ಟು ಪಾಪ ಅವ್ರ ಫ್ಯಾಮಿಲಿಗಳ್ಗೂ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ. ಯಾರ್ಯಾರಿಗೂ ಏನೇನೋ ಮಾಡಿದ್ದಾರೆ ಅಂತೆಲ್ಲ ಹೇಳಿದಾರಲ್ಲ, ಇವ್ರು ಮಾಡಬೇಕು ಆದಷ್ಟು ಬೇಗ. ಅವ್ರನ್ನೂ ಈಚೆ ಕಡೆ ತರಿಸಿ ಪಾಪ ಅವ್ರ ಫ್ಯಾಮಿಲಿಗಳು ತಂದೆ ತಾಯಿಗಳು ಎಲ್ಲ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೂ ಈಚೆ ಕಡೆ ತರಿಸಿ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಆವಾಗ ಎಲ್ಲ ಸರೋಗುತ್ತೆ. ಸರ್, ಇದಕ್ಕೆ ಮೊದಲು ಮೆಡಿಕಲ್ ಬೇಲ್ ತೊಗೊಂಡಿದ್ರು. ಸೊ ಏನೋ ಆಪ್ರೇಷನ್ ಸರ್ಜರಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ತೊಗೊಂಡಿದ್ರು. ಬಟ್ ಇವಾಗ ಸರ್ಜರಿ ಮಾಡಿಸ್ಕೊಳ್ಳಲ್ಲ ಅನ್ನೋದೊಂದು ಅಂದರೆ ನ್ಯೂಸ್ ಬರ್ತಾ ಇದೆ. ಸೊ ನೀವು ಕೂಡ ನೋಡಿರ್ತೀರಿ, ಏನು ಹೇಳ್ತೀರಿ ಅದ್ರ ಬಗ್ಗೆ? ಅದು ಅವ್ರ ವೈಯಕ್ತಿಕ ಮೇಡಮ್. ಆವಾಗ ಅವ್ರಿಗೆ ಬೆನ್ನೋವು ಇತ್ತು ಅಂತ ಅನಿಸಿದೆ, ಕೋರ್ಟ್ಗೂ ಅನಿಸಿದೆ. ಅದು ಮಧ್ಯಂತರ ಬೇಲ್ ಕೊಟ್ಟಿದ್ದರು. ಇವಾಗ ಇವ್ರಿಗೆ ವೈಯಕ್ತಿಕವಾಗಿ ನಾನು ಆಪ್ರೇಷನ್ ಮಾಡಿಸ್ಕೊಬೇಕು ಅಂತಂದರೆ ಮಾಡಿಸ್ಕೊಬೋದು, ಇಲ್ಲ ಅಂತಂದರೆ ಆರಾಮಾಗೂ ಇರ್ಬೋದು, ಏನು ತೊಂದರೆ ಇಲ್ಲ. ಅದು ಕಾನೂನು ಏನು ತೊಂದರೆ ಕೊಡಲ್ಲ ಅದಕ್ಕೆ. ಯಾಕಂದರೆ ಇವಾಗ ಫಿಸಿಯೋಥೆರಪಿಲೇ ರೆಡಿ ಆದರೆ ರೆಡಿನೂ ಆಗ್ಬೋದು. ಇವ್ರು ಕಾಯ್ತಾ ಇದ್ದಿದ್ದು ಈ ಬೇಲ್ಗೋಸ್ಕರ ಕಾಯ್ತಾಯಿದ್ರು. ಆಪ್ರೇಷನ್ ಮಾಡಿಸ್ಕೊಬೇಕು ಅಂತ ಇದ್ದರು. ಅದು ಅವ್ರವ್ರ ವೈಯಕ್ತಿಕ. ಇವಾಗ ಕೋರ್ಟೇನು ನಿಮ್ಗೆ ಬಂದು ನೀವು ಯಾಕೆ ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ
ಅದೆಲ್ಲ ಕೇಳೋ ಇದು ಇಲ್ಲ. ಯಾಕಂದರೆ ಹೈಕೋರ್ಟಲ್ಲಿ ಬೇಲ್ ಆಗೋಗಿದೆ. ಬೇಲ್ ಆಗೋಗಿರೋದ್ರಿಂದ ಅದು ಟಾಪಿಕ್ ಬರೋಲ್ಲ ಇವಾಗ. ಅವರು ಸ್ವಇಚ್ಛೆ, ಅದು ಆಪ್ರೇಷನ್ನ ಮಾಡಿಸ್ಕೊಬೋದು, ಇಲ್ಲ ಹಂಗೆ ಇರ್ಬೋದು, ಇಲ್ಲ ಫಿಸಿಯೋಥೆರಪಿಲೇ ರೆಡಿ ಆಗ್ತೀನಿ ಅಂತ ಅಂದ್ರೂ ಓಕೆ. ಅವ್ರು ಕಾರಣ ಕೊಡ್ತಾ ಇದ್ದಿದ್ದು ಏನಕ್ಕೆ ಇಷ್ಟು ದಿನ ತಳ್ತಾಯಿದ್ರು ಅಂತಂದರೆ ಆಪ್ರೇಷನ್ ಮಾಡಿಸ್ಕೊಂಡ್ರೆ ನೆಕ್ಸ್ಟು ಫಿಲಮ್ ಮಾಡೋದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ವೆಯ್ಟ್ ಮಾಡ್ತಾಯಿದ್ರು. ರೆಗ್ಯುಲರ್ ಬೇಲ್ ಸಿಕ್ಕಿದ ಮೇಲೆ ಆ ಟಾಪಿಕ್ ಬರೋದೇ ಇಲ್ಲ ಇವಾಗ. ರೆಗ್ಯುಲರ್ ಬೇಲ್ ಇಸ್ ಬೇಲ್. ಬೀಟ್ ಪ್ಲಸ್ ಕರ್ನಾಟಕ